ಸ್ಟೀಲ್ ಬಾಂಡ್ಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಲೋಟದಷ್ಟು ನೀರು ಹಾಕ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ಎಣ್ಣೆ, 1/4 ಸ್ಪೂನಷ್ಟು ಅಜ್ವಾನ, 1/4 ಸ್ಪೂನಷ್ಟು ಬಿಳಿ ಎಳ್ಳು, 1/4 ಸ್ಪೂನಷ್ಟು ಅಚ್ಚಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಕೈ ಆಡ್ಕೊಂಬಿಡಿ. 2 ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಟ್ಟು ಅದೇ ಲೋಟದಲ್ಲಿ 1 ಲೋಟದಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಫ್ಲೇಮ್ನ ಸಿಮ್ಮಿಗೆ ಇಟ್ಕೊಂಡು ಚೆನ್ನಾಗಿ ಕೈ ಆಡ್ಕೋಬೇಕು. ಕೈ ಆಡ್ಕೊಂಡಾದ್ಮೇಲೆ 2 ನಿಮಿಷ ತಟ್ಟೆ ಮುಚ್ಚಿ ಇಟ್ಬಿಡಿ. ತಟ್ಟೆ ಮುಚ್ಚಿಡೋದ್ರಿಂದ ಹಿಟ್ಟು ಚೆನ್ನಾಗಿ ಅರಳುತ್ತೆ. ನೋಡಿ, ಹಿಂಗೆ ಮುಟ್ಟಿದಾಗ ಕೈಗೆ ಹತ್ಕೋಬಾರ್ದು. ಈಗ ಪರ್ಫೆಕ್ಟಾಗಿ ಹಿಟ್ಟು ಬೆಂದಿದೆ ಮತ್ತು ಚೆನ್ನಾಗಿ ತಣ್ಣಗಾಗಿದೆ. ಈ ಟೈಮಲ್ಲಿ 2 ನಿಮಿಷ ಚೆನ್ನಾಗಿ ನೀವು ನಾದ್ಕೋಬೇಕು ಹಿಟ್ಟನ್ನು. ಇದೇ ತುಂಬ ಇಂಪಾರ್ಟೆಂಟು. ನಾದ್ಕೊಂಡಾದ್ಮೇಲೆ ಒಂದು ದಪ್ಪ ನೆಲ್ಲಿಕಾಯಿ ಗಾತ್ರದಷ್ಟು ಹಿಟ್ಟು ತಗೊಂಡು ಮಣೆ ಮೇಲೆ ಈ ಥರ ನೋಡಿ 2 ಕೈಯಲ್ಲಿ ರೋಲ್ ಮಾಡ್ಕೊಳ್ಳಿ. ಕೋಡ್ಬಳೆ ನೀವು ಯಾವ ಸೈಜಿಗೆ ಮಾಡ್ಕೊತೀರೋ ಅಷ್ಟು ರೋಲ್ ಮಾಡಿಕೊಂಡ್ರೆ ಸಾಕು. ಇದನ್ನು ಸುತ್ತಬೇಕು. ಸುತ್ತಿ ನಿಮಗೆ ಜಾಸ್ತಿ ಎಕ್ಸ್ಟ್ರಾ ಆದರೆ ಈ ಥರ ಕಟ್ ಮಾಡಿಕೊಂಡು 2 ಸೈಡು ಲಾಸ್ಟಿಗೆ ಪ್ರೆಸ್ ಮಾಡ್ಕೋಬೇಕು. ಕೋಡ್ಬಳೆ ರೆಡಿ ಆಯಿತು ನೋಡಿ. ಎಲ್ಲನೂ ಇದೇ ಥರ ಮಾಡ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಕ್ಕಿಟ್ಟಿದ್ದೆ. ಈಗ ಒಂದೊಂದೇ ಕೋಡ್ಬಳೆ ಹಾಕ್ಕೊತಾ ಇದ್ದೀನಿ. ಒಂದೊಂದಾಗಿ ತೆಕ್ಕೋಬೇಕು ನೋಡಿ. ಈ ಕಲರ್ ಬಂದಾಗ ತೆಕ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ. ತಿನ್ನಕ್ಕಂತೂ ಸೂಪರ್ ಆಗಿರುತ್ತೆ. ಸರಳವಾಗಿ ರುಚಿಯಾಗಿ 5 ನಿಮಿಷದಲ್ಲೆಲ್ಲ ನೀವು ಮಾಡ್ಕೊಂಡ್ಬಿಡ್ಬೋದು. ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ನಾನು ಹಾಕಿರೋ ಮೆಜರ್ಮೆಂಟಲ್ಲಿ 20 ಕೋಡ್ಬಳೆ ಆಗಿದೆ.